Welcome to Takshara Academy. So, in today's class, let us study about the color of the coordination compounds. Okay, so ಈಗ coordination compounds under Werner's theory ಅಲ್ಲಿ ಯಾವ ರೀತಿ how to explain the coordination compounds by considering the valencies. ಸೊ ಅದಾದ್ಮೇಲೆ ಆಫ್ಟರ್ ವರ್ನರ್ಸ್ ಥಿಯರಿ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಬರುತ್ತೆ. ಸೊ ಯಾವ ರೀತಿ ಡಿ ಆರ್ಬಿಟಲ್ಸ್ ಸ್ಪ್ಲಿಟ್ ಆಗುತ್ತೆ ಇನ್ ಟು ದ ರೆಸ್ಪೆಕ್ಟಿವ್ ಇ ಜಿ ಸೆಟ್ಸ್ ಮತ್ತೆ T2G ಸೆಟ್ಸ್ ಆಗಿ ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ ಅಂತ ಕಲ್ತ್ವಿ. Then next we have color in the coordination compounds. So coordination compounds, most of the coordination compounds are colored in nature ಅಂತ ಹೇಳ್ತೀವಿ. So why? Because ಅಂತ ಅಂದ್ರೆ those almost all the central metal atoms are considered as a transition elements ಆಗಿರೋದ್ರಿಂದ ಸೊ ದೆಲ್ ಶೋ ವಾಟ್ ಕಲರಿಂಗ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕಲರ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಬಂದಾಗ ಒನ್ ಆಫ್ ದ ಮೋಸ್ಟ್ ಡಿಸ್ಟಿಂಕ್ಟಿವ್ ಪ್ರಾಪರ್ಟೀಸ್ ಆಫ್ ಟ್ರಾನ್ಸಿಷನ್ ಮೆಟಲ್ ಕಾಂಪ್ಲೆಕ್ಸಸ್ ಈಸ್ ದೇರ್ ವೈಡ್ ರೇಂಜ್ ಆಫ್ ಕಲರ್ಸ್. ಓಕೆ, ಸೊ ದ ಸೆಂಟ್ರಲ್ ಮೆಟಲ್ ಆಟಮು ಟ್ರಾನ್ಸಿಷನ್ ಮೆಟಲ್ ಇಂದ ಆಗಿರೋದ್ರಿಂದ ಸೊ coordination compounds are color in nature ಅಂತ ಹೇಳ್ಬೋದು. This means that some of the visible spectrum is being removed from white light as it passes through the sample, so the light that emerges is no longer white. See, usually visible spectrum under ಅಲ್ಲಿ ನಾವು coordination compounds ಅನ್ನು ಅಬ್ಸರ್ವ್ ಮಾಡಿದಾಗ ಸೊ ವೈಟ್ ಕಲರು ಲಾಂಗರ್ ಟೈಮ್ ಅಲ್ಲಿ ರಿಟೈನ್ ಆಗೋದಿಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ವಿ ಕ್ಯಾನ್ ಸಿ ದ ಬ್ರೈಟ್ ಕಲರ್ಸ್ with respect to which type of transition metal is attached to the ligands. Okay, so based on that coordination compounds coloring properties na ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ನೋಡಿ ಇಲ್ಲಿ ನಾನು ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಇಂಟೆನ್ಸ್ ಕಲರ್ ಕ್ಯಾನ್ ಕಮ್ ಫ್ರಮ್ ಚಾರ್ಜ್ ಟ್ರಾನ್ಸ್ಫರ್ ಲಿಗ್ಯಾಂಡ್ ಎಲೆಕ್ಟ್ರಾನ್ಸ್ ಜಂಪ್ಸ್ ಟು ಮೆಟಲ್ ಆರ್ಬಿಟಲ್ಸ್. ಯೂಶುವಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬ್ರೈಟ್ ಕಲರ್ಸ್ ನ ತೋರಿಸುತ್ತೆ ಅಂತ ಹೇಳ್ತಿದ್ದೀವಿ. ಸೊ ಅದ್ರ ಜೊತೆಗೆ ಕೆಲವೊಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಏನ್ ಮಾಡುತ್ತೆ, ಇಂಟೆನ್ಸ್ ಕಲರ್ ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಯಾವಾಗ ಇಂಟೆನ್ಸ್ ಕಲರ್ ನಾವು ಇಂಟೆನ್ಸ್ ಕಲರ್ ನ ನೋಡ್ಬೋದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಅಂತ ಅಂದ್ರೆ ಸೊ ಜಸ್ಟ್ ಬಿಕಾಸ್ ಆಫ್ ದ ಚಾರ್ಜ್ ಟ್ರಾನ್ಸ್ಫರ್ ಇನ್ ದ ಕೋಆರ್ಡಿನೇಷನ್ ಕಾಂಪೌಂಡ್. ಸೊ ಲಿಗ್ಯಾಂಡ್ಸ್ ಅಲ್ಲಿ ಚಾರ್ಜ್ ಟ್ರಾನ್ಸ್ಫರ್ ಆದಾಗ ಸೊ ಅಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಜಂಪ್ಸ್ ಟು ದ ಮೆಟಲ್ ಆರ್ಬಿಟಲ್. ಸೊ ಅಂದ್ರೆ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿರುವಂತ ವೇಕೆಂಟ್ ಡಿ ಆರ್ಬಿಟಲ್ಸ್ಗೆ ಲಿಗ್ಯಾಂಡ್ಸ್ ಅಲ್ಲಿರುವಂತ ಎಲೆಕ್ಟ್ರಾನ್ಸ್ ಜಂಪ್ ಆಗುತ್ತೆ ಈದರ್ ಟು ದ ಔಟರ್ ಡಿ ಆರ್ಬಿಟಲ್ಸ್ ಅಥವಾ ಇನ್ನರ್ ಡಿ ಆರ್ಬಿಟಲ್ಸ್ಗೆ ಜಂಪ್ ಆದಾಗ ಚಾರ್ಜ್ ಟ್ರಾನ್ಸ್ಫರ್ ಆಲ್ಸೋ ವಿಲ್ ಟೇಕ್ಸ್ ಪ್ಲೇಸ್. ಸೊ ಆಗ ನಾವು ಕೆಲವೊಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇಂಟೆನ್ಸ್ ಕಲರ್ ಅನ್ನ ವಿ ಕ್ಯಾನ್ ಸಿ ಅದರಲ್ಲಿ ದ ಫಸ್ಟ್ ಎಕ್ಸಾಂಪಲ್ ವಿ ಹ್ಯಾವ್ KMnO4 ಅಂತ ಇದೆ, ಪೊಟ್ಯಾಷಿಯಂ ಪರ್ಮಾಂಗನೇಟ್. ಸೊ ವಿಚ್ ಇಸ್ ಹ್ಯಾವಿಂಗ್ ಡಾರ್ಕ್ ಪಿಂಕ್ ಕಲರ್ ಇರುವಂತ ಲೈಕ್ ಡಾರ್ಕ್ ಪಿಂಕ್ ಶೇಡೆಡ್ ಕಲರ್ ಇರುವಂತ ದ ಕಲರ್ ಆಫ್ ದ ಕಾಂಪೌಂಡ್ ವಿ ಕ್ಯಾನ್ ಸಿ. ಓಕೆ, ಸೊ ಇಲ್ಲಿ ಪೊಟ್ಯಾಷಿಯಂ ಮೆಟಲ್ ಇದೆ ಮತ್ತೆ ಮ್ಯಾಂಗನೀಸ್ ಇದೆ, O4 ಇದೆ. ಸೊ ದೆನ್ ಪೊಟ್ಯಾಷಿಯಂ ಕ್ರೋಮೇಟ್ ಇದೆ, ದಟ್ ಈಸ್ KCrO4 ಅಂತ. then KClO4 which is white in color and this is yellow in color. Okay, so ಈ ರೀತಿ just because of the charge transfer ಏನಾಗುತ್ತೆ ನಮಗೆ ಇಂಟೆನ್ಸ್ ಕಲರ್ ತೋರಿಸೋದನ್ನ ಅಬ್ಸರ್ವ್ ಮಾಡ್ಬೋದು ಕೆಲವೊಂದು ಕಾಂಪೌಂಡ್ಸ್. ಸೊ ಯಾಕೆ ಆ ಕಾಂಪೌಂಡ್ಸ್ ಇಂಟೆನ್ಸ್ ಕಲರ್ ನ ತೋರಿಸುತ್ತೆ ಅಂತ ಅಂದ್ರೆ ಸೊ ಅದರಲ್ಲಿ ದೇರ್ ಇಸ್ ನೋ ಡಿ ಆರ್ಬಿಟಲ್ಸ್ ಇನ್ ಫ್ಯೂ ಫ್ಯೂ ಮೆಟಲ್ಸ್. ಓಕೆ, ಸೊ ಆಗ ಏನಾಗುತ್ತೆ ಲಿಗ್ಯಾಂಡ್ಸು ವೇಕೆಂಟ್ ಡಿ ಆರ್ಬಿಟಲ್ಸ್ಗೆ ಜಂಪ್ ಆಗೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ದೆಲ್ ಶಿಫ್ಟ್ ಡೈರೆಕ್ಟ್ಲಿ ಟು ದ ಹೈಯರ್ ಎನರ್ಜಿ ಲೆವೆಲ್ಗೆ ಶಿಫ್ಟ್ ಆಗುತ್ತೆ. ಸೊ ಜಸ್ಟ್ ಬಿಕಾಸ್ ಆಫ್ ವಾಟ್ ಸಿಲಿ ನೋ ಡಿ ಆರ್ಬಿಟಲ್ಸ್ ಇನ್ Cl, ಆರ್ಬಿಟಲ್ಸ್ ಹೈಯರ್ ಇನ್ ಎನರ್ಜಿ. ಸೊ ಆರ್ಬಿಟಲ್ಸ್ ಹೈಯರ್ ಎನರ್ಜಿಗೆ ಏನಾಗುತ್ತೆ, ಚಾರ್ಜ್ ಟ್ರಾನ್ಸ್ಫರ್ ಆಗೋದ್ರಿಂದ ಕೆಲವೊಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇಂಟೆನ್ಸ್ ಕಲರ್ ನ ಅಪಿಯರ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡಿ, ಎಕ್ಸ್ಪ್ಲೈನಿಂಗ್ ದ ಪ್ರಾಪರ್ಟೀಸ್ ಆಫ್ ದ ಮೆಟಲ್ ಕಾಂಪ್ಲೆಕ್ಸಸ್. ಸೊ ಮೆಟಲ್ ಕಾಂಪ್ಲೆಕ್ಸಸ್ ನ ಪ್ರಾಪರ್ಟೀಸ್ ನ ಎಕ್ಸ್ಪ್ಲೈನ್ ಮಾಡೋದ್ರ ಜೊತೆಗೆ ಸೊ ಅದ್ರ ಮ್ಯಾಗ್ನೆಟಿಸಮ್ ಮತ್ತೆ ಅದ್ರ ಕಲರಿಂಗ್ ಪ್ರಾಪರ್ಟಿ ಯಾವ ತರ ಇರುತ್ತೆ. ಮ್ಯಾಗ್ನೆಟಿಸಮ್ ಇನ್ ದ ಸೆನ್ಸ್ so whether based on the number of unpaired electrons present in the d orbitals, so ಅದು ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್ ಇರುತ್ತಾ ಅಥವಾ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್ ಇರುತ್ತಾ ಅಂತ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಮತ್ತೆ ಬೈ ಸೀಯಿಂಗ್ ದ ಕಲರ್, ಓಕೆ, ಸೊ ಬೈ ಸೀಯಿಂಗ್ ದ ಕಲರ್ ಆಫ್ ದ ಕಾಂಪೌಂಡ್ಸ್ ಆಲ್ಸೋ ವಿ ಕ್ಯಾನ್ ಟೆಲ್
ವೆದರ್ ದ ಇಂಟೆನ್ಸ್ ಕಲರ್ ಈಸ್ ಅಪಿಯರಿಂಗ್ ಆರ್ ಬ್ರೈಟ್ ಕಲರ್ ಈಸ್ ಅಪಿಯರಿಂಗ್, ಅದ್ರ ಬೇಸ್ಡ್ ಮೇಲೂ ಸಹ ನಾವೇನ್ ಮಾಡ್ಬೋದು, ಕಲರಿಂಗ್ ಪ್ರಾಪರ್ಟಿನ ಹೇಳ್ತಾ ಹೋಗ್ಬೋದು. ನೋಡಿ ಇಲ್ಲಿ ವಿ ಹ್ಯಾವ್ ಒನ್ ಚಾರ್ಟ್. ಸೊ ಈ ಚಾರ್ಟ್ ಅಲ್ಲಿ ನಮ್ಗೆ ಡಾರ್ಕ್ ಶೇಡೆಡ್ ರೆಡ್ ಮತ್ತೆ ಯೆಲ್ಲೋ ಕಲರ್ ಅನ್ನ ನೋಡ್ಬೋದು, ಅಂಡ್ ವೈಲೆಟ್ ಕಲರ್ ಮತ್ತೆ ಗ್ರೀನ್ ಕಲರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ ಬಿಟ್ವೀನ್ ವಿಚ್ ವೇವ್ ಲೆಂತ್ ಆರ್ ಇನ್ ಬಿಟ್ವೀನ್ ವಿಚ್ ವೇವ್ ಲೆಂತ್ ವಿ ಕೆನ್ ಸಿ ದ ಕಲರ್ಸ್. ಓಕೆ, ಇಂಟೆನ್ಸಿಟಿ ಆಫ್ ದ ಕಲರ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿ. ಇಲ್ಲಿ ಆರೆಂಜ್ ಕಲರ್, ಇಲ್ಲಿ ಬ್ಲೂ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಬ್ಲೂ ಕಲರು ಇನ್ ಬಿಟ್ವೀನ್ 400 ನ್ಯಾನೋಮೀಟರ್ ಟು 490 ಒಳಗಡೆ, ದಟ್ ಟು 430 ಟು 490 ಒಳಗಡೆ ನಮ್ಗೆ ಏನ್ ಇಂಟೆನ್ಸಿಟಿ ಇರುತ್ತೆ ಅಲ್ಲಿ ನಾವು ಬ್ಲೂ ಕಲರ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅನ್ನ ನಾವು ಅಬ್ಸರ್ವ್ ಮಾಡ್ಬೋದು. ನೋಡಿ ಇಲ್ಲಿ ಫ್ರಮ್ 400 ಟು 430 ನ್ಯಾನೋಮೀಟರ್ ಇದ್ದಾಗ ನಮ್ಗೆ ವೈಲೆಟ್ ಕಲರ್ ಅಪಿಯರ್ ಆಗುತ್ತೆ. ದೆನ್ 430 ಟು 490 ಇದ್ರೆ ಬ್ಲೂ ಕಲರ್ ಇರುತ್ತೆ. ದೆನ್ 490 ಟು 560 ಇದ್ದಾಗ ಗ್ರೀನ್ ಕಲರ್ ಇರುತ್ತೆ. 560 ಟು 580 ಇದ್ರೆ ಯೆಲ್ಲೋ ಕಲರ್ ಇರುತ್ತೆ. 580 ಟು 650 ಇದ್ರೆ ಆರೆಂಜ್ ಕಲರ್ ಇರುತ್ತೆ. ದೆನ್ 650 ಟು 750 ಇದ್ದಾಗ ರೆಡ್ ಕಲರ್ ಇರುವಂತ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅನ್ನ ನಾವು ನೋಡ್ಬೋದು. ಓಕೆ, ಸೊ ದೆನ್ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಡಿಫ್ರೆಂಟ್ ಲಿಗ್ಯಾಂಡ್ಸ್ ಆನ್ ಸೇಮ್ ಮೆಟಲ್ ಗಿವ್ ಡಿಫ್ರೆಂಟ್ ಕಲರ್ಸ್. ಈಗ ಈ 3 ಬೀಕರ್ಸ್ ಅಲ್ಲಿ ಏನ್ ಮಾಡಿದೀನಿ, ಸೇಮ್ ಕೈಂಡ್ ಆಫ್ ಮೆಟಲ್ ಸೊಲ್ಯೂಷನ್ಸ್ ಅನ್ನ ತಗೊಂಡಿದ್ದೀನಿ. ಓಕೆ, ಸೊ ಸೇಮ್ ಕೈಂಡ್ ಆಫ್ ವಾಟ್ ಮೆಟಲ್. ಸೊ ಅದಕ್ಕೆ ಏನ್ ಮಾಡ್ತಿದೀವಿ, ಡಿಫ್ರೆಂಟ್ ಲಿಗ್ಯಾಂಡ್ಸ್ ಅನ್ನ ಆಡ್ ಮಾಡ್ತಿದೀವಿ. ಸೊ 3 ಬೀಕರ್ಗೆ ಏನ್ ಮಾಡ್ತಿದೀವಿ, ಡಿಫ್ರೆಂಟ್ ಲಿಗ್ಯಾಂಡ್ಸ್ ಅನ್ನ ಆಡ್ ಮಾಡ್ತಿದ್ದೀವಿ. ಆಗ ದಟ್ ಕೆನ್ ಏಬಲ್ ಟು ಶೋ ದ ಡಿಫ್ರೆಂಟ್ ಕಲರ್ಸ್ ತೋರಿಸುವಂತ ಎಬಿಲಿಟಿ ಅದಕ್ಕೆ ಇರುತ್ತೆ. ಬಿಕಾಸ್ ನೋಡಿ ಇಲ್ಲಿ ಅಡಿಷನ್ ಆಫ್ NH3 ಲಿಗ್ಯಾಂಡ್ ಟು CuH2O 4 ಟೈಮ್ಸ್ ಚೇಂಜಸ್ ಇಟ್ಸ್ ಕಲರ್. ಸಿ ಇಲ್ಲಿ ಕಾಪರ್ ಟೆಟ್ರಾ ಅಕ್ವಾ ಕಾಪರ್. ಸೊ ಈ ಸೊಲ್ಯೂಷನ್ಗೆ ಏನ್ ಮಾಡ್ತಿದ್ದೀವಿ, ಕಾಪರ್ ಇಸ್ ಅ ಸೆಂಟ್ರಲ್ ಮೆಟಲ್ ಆಟಮ್. ಸೊ 3 ಬೀಕರ್ ಅಲ್ಲೂ ಸೇಮ್ ಸೊಲ್ಯೂಷನ್ ಅನ್ನ ತಗೊಂಡಿದ್ದೀವಿ. ಸೊ ಇದಕ್ಕೆ ನಾವೇನ್ ಮಾಡ್ತಿದ್ದೀವಿ, ಅಡಿಷನ್ ಆಫ್ NH3 ಇನ್ ಎ ಡಿಫ್ರೆಂಟ್ ಮೋಲ್ಸ್. ಸೊ ನಂಬರ್ ಆಫ್ ಮೋಲ್ಸ್, ಈಗ ಇಲ್ಲಿ ಅಡಿಷನ್ ಆಫ್ NH3 ನಾವಿಲ್ಲಿ 3 ಮೋಲ್ಸ್ ಆಡ್ ಮಾಡಿದ್ರೆ ಇಲ್ಲಿ 4 ಮೋಲ್ಸ್, ಇಲ್ಲಿ 6 ಮೋಲ್ಸ್, ಆ ತರ ಆಡ್ ಮಾಡಿದಾಗ ಡಿಫ್ರೆಂಟ್ ಕಲರ್ಸ್ ಅನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅಥವಾ ಡಿಫ್ರೆಂಟ್ ಲಿಗ್ಯಾಂಡ್ಸ್ ನ ಆಡ್ ಮಾಡಿದಾಗ್ಲೂ ಸಹ ನಾವೇನ್ ಮಾಡ್ಬೋದು, ಡಿಫ್ರೆಂಟ್ ಕಲರ್ ಬರೋದನ್ನ ವಿ ಕ್ಯಾನ್ ಸಿ, ಜಸ್ಟ್ ಬಿಕಾಸ್ ಆಫ್ ದ ಬೇಸ್ಡ್ ಆನ್ ದ ವಿಚ್ ಟೈಪ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್ ಇದೆ. ಅಂಡ್ ಲಿಗ್ಯಾಂಡ್ಸು ಡಿ ಆರ್ಬಿಟಲ್, ವೇಕೆಂಟ್ ಡಿ ಆರ್ಬಿಟಲ್ಸ್ ಅಲ್ಲಿ ಏನಾಗುತ್ತೆ, ವೇಕೆಂಟ್ ಡಿ ಆರ್ಬಿಟಲ್ಸ್ ಅನ್ನ ಆಕ್ಯುಪೈ ಮಾಡಿಕೊಂಡು ಅಲ್ಲಿ ದರ್ ಈಸ್ ಎ ರಿಯಾಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಬಿಟ್ವೀನ್ ದ ಟ್ರಾನ್ಸಿಷನ್ ಸೆಂಟ್ರಲ್ ಮೆಟಲ್ ಆಟಮ್ ಟು ದ ವಿತ್ ದ ಲಿಗ್ಯಾಂಡ್. ಸೊ ದೇರ್ ವಿ ಕ್ಯಾನ್ ಸಿ ದ formation of different colors. Okay, so that is about the coloring properties of the coordination compounds. So ಅದೇ ರೀತಿ if we come to the some more example according to ನಾವು CFT crystal field theory ಪ್ರಕಾರ ನೋಡೋದಾದ್ರೆ, ಸೊ ನಾವು for example see the first example ನಾವು see this only Cu water 4 times ಇರೋದನ್ನ 4 times and 2 plus. So this coordination compound absorbs. So ಇದು ನಮಗೆ it absorbs the light at 600 nanometer. Okay, 600 nanometer ಅಲ್ಲಿ ಲೈಟ್ ನ ಅಬ್ಸಾರ್ವ್ ಮಾಡ್ಕೊಂಡಾಗ ಇದು ನಮಗೆ ರೆಡ್ ಕಲರ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಓಕೆ, ಸೊ ರೆಡ್ ಕಲರ್ ಅನ್ನ ಅಬ್ಸಾರ್ಬ್ ಮಾಡಿಕೊಂಡು ಸೊ ಇಟ್ ವಿಲ್ ಗಿವ್ಸ್ ದ ಕಲರ್ ಬ್ಲೂ ಕಲರ್. ಸೊ ಬ್ಲೂ ಕಲರ್ ಅನ್ನ ಎಮಿಟ್ ಮಾಡುತ್ತೆ. ಓಕೆ, ಸೊ ಫಸ್ಟ್ ಏನ್ ಮಾಡುತ್ತೆ, ರೆಡ್ ಕಲರ್ ಅನ್ನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ದೆನ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ವಾಟ್, ಬ್ಲೂ ಕಲರ್ ಅನ್ನ ನಮಗೆ ಕೊಡುತ್ತೆ. ಓಕೆ, ಸೊ ದೆನ್ ಇನ್ನೊಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋದಾದ್ರೆ ಇದೇ ರೀತಿ ದ ಸೆಕೆಂಡ್ ಒನ್ ಟೈಟಾನಿಯಂ, ಹೆಕ್ಸಾ ಅಕ್ವಾ ಟೈಟಾನಿಯಂ ಹೆಕ್ಸಾ ಅಕ್ವಾ ಟೈಟಾನಿಯಂ 3+. ಓಕೆ, ಸೊ 3+. ಸೊ ಇದೇನ್ ಮಾಡುತ್ತೆ, this is going to absorb blue green color. Okay, blue green light ಅನ್ನ ಅಬ್ಸಾರ್ಬ್ ಮಾಡಿಕೊಂಡು at 498 ನ್ಯಾನೋಮೀಟರ್ 498 ನ್ಯಾನೋಮೀಟರ್ ಅಲ್ಲಿ ಏನ್ ಮಾಡುತ್ತೆ, ಬ್ಲೂ ಗ್ರೀನ್ ಲೈಟ್ ಅನ್ನ ಅಬ್ಸಾರ್ಬ್ ಮಾಡಿಕೊಂಡು ಇಟ್ ಈಸ್ ಗೋಯಿಂಗ್ ಟು ಎಮಿಟ್ ವೈಲೆಟ್ ಕಲರ್. ಸೊ ವೈಲೆಟ್ ಕಲರ್ ಅನ್ನ ಕಾಂಪ್ಲಿಮೆಂಟರಿ ಕಲರ್ ಯಾವುದು, ವೈಲೆಟ್ ಕಲರ್. ಸೊ ಇಲ್ಲಿ ನಮ್ಗೆ ರೆಡ್ಗೆ ಕಾಂಪ್ಲಿಮೆಂಟರಿ ಕಲರು ಬ್ಲೂ ಕಲರ್ ಅಪಿಯರ್ ಆಗುತ್ತೆ, ಮತ್ತೆ ಬ್ಲೂ ಗ್ರೀನ್ ಲೈಟ್ ಕಲರ್ಗೆ ನಮ್ಗೆ ಕಾಂಪ್ಲಿಮೆಂಟರಿ ಕಲರು ವೈಲೆಟ್ ಕಲರು
ಫಾರ್ಮೇಶನ್ ಆಗೋದನ್ನ ನಾವು ನೋಡ್ಬೋದು. ಓಕೆ, ದೆನ್ ನೆಕ್ಸ್ಟ್ ಒನ್ ಮೋರ್ ಒನ್ ಮೋರ್ ಎಕ್ಸಾಂಪಲ್ ಅನ್ನ ನಾವು ತಗೊಂಡಾಗ, ಸೊ ದಟ್ ಇಸ್ ಟೈಟಾನಿಯಂ ಹೆಕ್ಸಾ ಅಕ್ವಾ ಟೈಟಾನಿಯಂ ಕಾಂಪ್ಲೆಕ್ಸ್ ಏನಿದೆ ಅವ್ರ ಕೋಆರ್ಡಿನೇಷನ್ ಕಾಂಪೌಂಡು. ಸೊ ಇನಿಷಿಯಲಿ ಇಟ್ ಇಸ್ ಗೋಯಿಂಗ್ ಟು ಅಬ್ಸಾರ್ಬ್ ಬ್ಲೂ ಗ್ರೀನ್ ಲೈಟ್ ಅಟ್ 498 ನ್ಯಾನೋಮೀಟರ್ ವೇವ್ ಲೆಂತ್ ಅಲ್ಲಿ. ಸೊ ಇದೇನ್ ಮಾಡುತ್ತೆ, ನಮಗೆ ಕಾಂಪ್ಲಿಮೆಂಟರಿ ಕಲರ್ ವೈಲೆಟ್ ಕಲರ್ ಕೊಡುತ್ತೆ. ಸೊ ನಿಮಗೆ ಈ ಬೇಸ್ಡ್ ಆನ್ ದೀಸ್ ಟು ಎಕ್ಸಾಂಪಲ್ಸು ಲೈಕ್ ಕಾಂಪ್ಲಿಮೆಂಟರಿ ಕಲರ್ಸ್ ಯಾವ್ದು ಬರುತ್ತೆ ಅನ್ನೋದನ್ನ ಯು ಮೈ ಗೆಟ್ ದ ಕ್ವಶನ್ ಲೈಕ್ ಫಾರ್ 1 ಮಾರ್ಕ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ದೆನ್ ಈ ಕಲರಿಂಗ್ ಪ್ರಾಪರ್ಟೀಸ್ ಎಲ್ಲ ಆದ್ಮೇಲೆ ಅಗೈನ್ ದರ್ ಈಸ್ ಫ್ಯೂ ಡ್ರಾಬ್ಯಾಕ್ಸ್ ಫ್ರಮ್ ದ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಸೊ ಆಲ್ಸೋ ಕಾಲ್ ಇಟ್ ಆಸ್ ಲಿಮಿಟೇಷನ್ಸ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಸೊ ಕ್ರಿಸ್ಟಲ್ ಫೀಲ್ಡ್ ಥಿಯರಿಯಲ್ಲಿ ನಮಗೆ ಡಿ ಆರ್ಬಿಟಲ್ಸು 5 ಡಿಜನರೇಟ್ ಆರ್ಬಿಟಲ್ಸು ಯಾವ ರೀತಿ ಸ್ಪ್ಲಿಟ್ ಆಗ್ತಿದೆ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಮತ್ತೆ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ಅದರಲ್ಲಿ ಹೈಯರ್ ಎನರ್ಜಿ ಲೆವೆಲ್ಸ್ ಯಾವ್ದಾಗುತ್ತೆ, ಲೋಯರ್ ಎನರ್ಜಿ ಲೆವೆಲ್ಸ್ ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಅಂಡ್ ಈಗ after and also we discussed about the coloring properties of the coordination compounds. So after that again we have few limitations from the crystal field theory as well. So the first limitation is it does not take into account the partial covalent character of a metal ligand bond. Okay, so metal ಮತ್ತೆ ligand ಮಧ್ಯೆ ಏನು coordinate bond formation ಆಗ್ತಿದೆ ಅವೆರಡರ ಮಧ್ಯೆ ಪಾರ್ಷಿಯಲ್ ಕೋವೆಲೆಂಟ್ ಕ್ಯಾರೆಕ್ಟರ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಫೇಲ್ ಆಗುತ್ತೆ. ಸೊ ದಟ್ ಈಸ್ ದ ಒನ್ ಲಿಮಿಟೇಷನ್ಸ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತ ಹೇಳ್ಬೋದು. ಓಕೆ, ಸೊ ಇಟ್ ಫೇಲ್ಸ್ ಟು ಎಕ್ಸ್ಪ್ಲೈನ್ ದ ಪಾರ್ಷಿಯಲ್ ಕೋವೆಲೆಂಟ್ ಕ್ಯಾರೆಕ್ಟರ್. ಸೊ ಪಾರ್ಷಿಯಲ್ ಕೋವೆಲೆಂಟ್ ಕ್ಯಾರೆಕ್ಟರ್ ಆಫ್ ವಾಟ್ ಮೆಟಲ್ ಲಿಗ್ಯಾಂಡ್ ಬಾಂಡ್ ಅದು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಫೇಲ್ ಆಗುತ್ತೆ. So that is the first drawback. And second drawback is it does not consider multiple bonding between the metal ion and the ligand. See, crystal field theory ಅಲ್ಲಿ multiple bond formation ಆಗೋದನ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಫೇಲ್ ಆಗುತ್ತೆ. ಓಕೆ, ಸೊ ದಟ್ ಮೀನ್ಸ್ ಸೊ ಮೆಟಲ್ ಅಯಾನು ಮತ್ತೆ ಲಿಗ್ಯಾಂಡ್ ಮಧ್ಯೆ ಮಲ್ಟಿಪಲ್ ಬಾಂಡ್ ಫಾರ್ಮೇಶನ್ ಆಗ್ತಿಲ್ಲ. ಓನ್ಲಿ ದೆರ್ ಈಸ್ ಎ ಫಾರ್ಮೇಶನ್ ಆಫ್ ಒನ್ ಸಿಂಗಲ್ ಕೋವೆಲೆಂಟ್ ಬಾಂಡ್ ಆರ್ ಕೋಆರ್ಡಿನೇಟ್ ಬಾಂಡ್, ಸಿಂಗಲ್ ಕೋಆರ್ಡಿನೇಟ್ ಬಾಂಡ್ ಏನ್ ಫಾರ್ಮೇಶನ್ ಆಗ್ತಿದೆ. ಸೊ ಇದರಲ್ಲಿ ವೈ ದ ಮಲ್ಟಿಪಲ್ ಬಾಂಡ್ಸ್ ಆರ್ ನಾಟ್ ಅಕರಿಂಗ್ ಇನ್ ಬಿಟ್ವೀನ್ ದ ಮೆಟಲ್ ಅಯಾನ್ ಮತ್ತೆ ಲಿಗ್ಯಾಂಡ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಫೇಲ್ ಆಗುತ್ತೆ. ಸೊ ದಟ್ ಈಸ್ ದ ಸೆಕೆಂಡ್ ಲಿಮಿಟೇಷನ್ಸ್ ಆಫ್ CFT theory. Then third limitation is it does not explain the relative strength of the ligand. See, ಈಗ ligands ಯಾವ based on what basis the ligands has to combine with the central metal atom. Okay, so ಈಗ ಯಾವ ligands more stable, ಯಾವ ligands less stable towards the central metal atom ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಕ್ರಿಸ್ಟಲ್ ಫೀಲ್ಡ್ ಥಿಯರಿ again it is going to fail. So that this is also the consideration for the one more limitation. So it does not explain the relative strength of the ligands anta navu helbodu. So that is the third drawback. The next one, it does not explain the charge transfer bands. So ಯಾವ ರೀತಿ ಚಾರ್ಜ್ ಟ್ರಾನ್ಸ್ಫರ್ ಆಗ್ತಿದೆ ಫ್ರಮ್ ಡಿ ಆರ್ಬಿಟಲ್ಸ್ ಗಿರ್ಬೋದು ಅಥವಾ ಹೈಯರ್ ಎನರ್ಜಿ ಲೆವೆಲ್ಸ್ಗೆ, ಹೌ ದ ಚಾರ್ಜ್ ಆಫ್ ದ ಲಿಗ್ಯಾಂಡ್ಸ್ ಇಸ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಇನ್ ಟು ದ ಮೆಟಲ್ಸ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಫೇಲ್ ಆಗುತ್ತೆ. ಸೊ ದಟ್ ಈಸ್ ಅನದರ್ ಡ್ರಾಬ್ಯಾಕ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್, ಇಟ್ ಕನ್ಸಿಡರ್ಸ್ ಓನ್ಲಿ ಡಿ ಆರ್ಬಿಟಲ್ಸ್ ಆಫ್ ಮೆಟಲ್ ಅಯಾನ್ಸ್. ಎಸ್, ಸೊ ನಾವು ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ಎಲ್ಲ ನೋಡಿದಾಗ ವೈಲ್ ಎಕ್ಸ್ಪ್ಲೈನಿಂಗ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಶೇಪ್ಸ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಸೊ ಅಲ್ಲಿ ವಿ ಆರ್ ಕನ್ಸಿಡರಿಂಗ್ ಓನ್ಲಿ ದ ಪೇರಿಂಗ್ ಅಪ್ ಆಫ್ ಎಲೆಕ್ಟ್ರಾನ್ಸ್ ನಮಗೆ ಡಿ ಆರ್ಬಿಟಲ್ಸ್ ಅಲ್ಲೇ ಆಗ್ತಾ ಇದೆ ಅಲ್ವಾ. ಸೊ ಸೆಂಟ್ರಲ್ ಮೆಟಲ್ ಆಟಮ್ಸ್ ಅಲ್ಲಿರುವಂತ ಡಿ ಆರ್ಬಿಟಲ್ಸ್ ಅಲ್ಲಿ ಏನಾಗ್ತಿದೆ, ಪೇರಿಂಗ್ ಅಪ್ ಆಫ್ ಮೆಟಲ್ ಆಟಮ್ಸ್ ಆಗ್ತಿರೋದು, ಮೆಟಲ್ ಅಯಾನ್ಸ್ ಆಗ್ತಿರೋದ್ರಿಂದ ಸೊ ವೈ ನಾಟ್ ಅದರ್ ಆರ್ಬಿಟಲ್ಸ್ ಅಂತ we can ask the question. So that is also crystal fields theory fails to explain ಅಂತ ಹೇಳ್ಬೋದು. ಸೊ ಅದನ್ನು ಸಹ ಒಂದು ಡ್ರಾಬ್ಯಾಕ್ ಆಗಿ ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಲಿಮಿಟೇಷನ್ಸ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತ ನಾವು ಹೇಳ್ಬೋದು. ಸೊ ಇಟ್ ಮೇ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ದೆ ಮೇ ಆಸ್ಕ್ ಫಾರ್ ಗಿವ್ ದ ಲಿಮಿಟೇಷನ್ಸ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತ they'll ask the question. Okay, so next we'll move on to the next slide.
So that is bonding in metal carbonyls. So this heading is bonding in metal carbonyls. So next concept we have metal carbonyls. ಸೊ ಯೂಶುವಲಿ ಈಗ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಗ್ಗೆ ಸ್ಟಡಿ ಮಾಡಿದಾಗ ನಾವು ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಏನಾಯ್ತು, ಮೆಟಲ್ ಜೊತೆ ಲಿಗ್ಯಾಂಡ್ಸ್ ಕಂಬೈನ್ ಆಗ್ತಿತ್ತು. ಓಕೆ, ಸೊ ಮೆಟಲ್ಸ್ ಜೊತೆ ligands combine agi, so there is a bond is formed in between the metals and the ligands. We call it as coordinate bond anta heltidvi alva. So iga metals jote only the carbonyl groups combine adre, so carbonyl groups are represented by CO anta heltivi. So CO group metals jote combine adre, so adanna ನಾವು metal carbonyls anta heltivi. Okay, so iga the homoleptic carbonyls. So homo anta andre ಏನು, same kind of carbonyl compounds containing a carbonyl ligands only. So the carbonyls, the homoleptic carbonyls compounds containing carbonyl ligands only. So ಇಲ್ಲಿ metal carbonyls ಅಲ್ಲಿ carbonyl ligands ಮಾತ್ರ ಏನಾಗುತ್ತೆ, metals ಜೊತೆ ಕಂಬೈನ್ ಆಗುತ್ತೆ, ಅದನ್ನ ನಾವು ಮೆಟಲ್ ಕಾರ್ಬೋನಿಲ್ಸ್ ಅಂತ ಹೇಳ್ತೀವಿ. ಅಂಡ್ ಆರ್ ಫಾರ್ಮ್ಡ್ ಬೈ ದ ಮೋಸ್ಟ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ಸ್. ಸೊ ಕಾರ್ಬೋನಿಲ್ ಗ್ರೂಪ್ಸ್ ಯೂಶುವಲಿ ಟ್ರಾನ್ಸಿಷನ್ ಮೆಟಲ್ಸ್ ಜೊತೆನೆ ಕಂಬೈನ್ ಆಗೋದು. ಸೊ ಮೋಸ್ಟ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ಸ್ ಜೊತೆ ಕಾರ್ಬೋನಿಲ್ ಗ್ರೂಪ್ಸ್ ಕಂಬೈನ್ ಆಗಿ ಮೆಟಲ್ ಕಾರ್ಬೋನಿಲ್ಸ್ ನ ಫಾರ್ಮೇಶನ್ ಮಾಡುತ್ತೆ. ಸೊ ದೀಸ್ ಕಾರ್ಬೋನಿಲ್ಸ್ ಹ್ಯಾವ್ ಸಿಂಪಲ್ ವೆಲ್ ಡಿಫೈನ್ಡ್ ಸ್ಟ್ರಕ್ಚರ್ಸ್. tetracarbonyl nickel is tetrahedral. Pentacarbonyl iron is trigonal bipyramidal, while hexacarbonyl chromium is octahedral. See ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ವಾಟ್ ಆರ್ ದ ಶೇಪ್ಸ್ ಆಫ್ ದ ಮೆಟಲ್ ಕಾರ್ಬೋನಿಲ್ಸ್ ಅಂತ ಹೇಳ್ತಿದ್ದಾರೆ. ಸೊ ಟೆಟ್ರಾಕಾರ್ಬೋನಿಲ್ ನಿಕಲ್ ಅನ್ನೋ ಒಂದು ಮೆಟಲ್ ಕಾರ್ಬೋನಿಲ್ದು ಶೇಪು ಟೆಟ್ರಾಹೆಡ್ರಲ್ ಇರುತ್ತೆ. ದೆನ್ ಪೆಂಟಾಕಾರ್ಬೋನಿಲ್ ಐರನ್ ಈಸ್ ಹ್ಯಾವಿಂಗ್ ದ ಶೇಪ್ ಟ್ರಿಗೋನಲ್ ಬೈಪಿರಮಿಡಲ್ ಶೇಪ್ ಇರುತ್ತೆ. ಮತ್ತೆ ಹೆಕ್ಸಾ ಕಾರ್ಬೋನಿಲ್ ಕ್ರೋಮಿಯಂ ಮೆಟಲ್ ಕಾರ್ಬೋನಿಲ್ ಶೇಪ್ ವಿಲ್ ಬಿ ಆಕ್ಟಾಹೆಡ್ರಲ್ ಅಂತ ಹೇಳ್ತಿದ್ದಾರೆ. ದೆನ್ ಅಂಡ್ ಆಲ್ಸೋ ಡೆಕಾಕಾರ್ಬೋನಿಲ್ dimanganese is made up of a 2 square pyramidal shape, that is MnCO5 units joined by Mn bond. Octacarbonyl dicobalt has a CO bond bridged by 2 CO groups. So ಇಲ್ಲಿ ಕೆಲವೊಂದು ಬೋರ್ಡ್ ಎಕ್ಸಾಮ್ಗೆ ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಇದೆ. ಸೊ ಆ ಎಕ್ಸಾಂಪಲ್ಸ್ ಬೇಸ್ಡ್ ಮೇಲೆ ಯು ಮೇ ಗೆಟ್ ದ ಕ್ವಶನ್ ಲೈಕ್ ರೈಟ್ ದ ಸ್ಟ್ರಕ್ಚರ್ಸ್ ಆಫ್ ದಿಸ್ ಮೆಟಲ್ ಕಾರ್ಬೋನಿಲ್ ಅಂತ ಕೇಳ್ತಾರೆ. ಸೊ ಈಗ ಇಲ್ಲಿ ನೋಡಿ, ಫಸ್ಟ್ ಎಕ್ಸಾಂಪಲ್ ಟೆಟ್ರಾಹೆಡ್ರಲ್ ಶೇಪ್ ಇರುವಂತ ನಿಕಲ್ ಟೆಟ್ರಾ ಕಾರ್ಬೋನಿಲ್ ಒಂದು ಮೆಟಲ್ ಕಾರ್ಬೋನಿಲ್ ಎಕ್ಸಾಂಪಲ್ ಇದೆ ನೋಡಿ. ಇಲ್ಲಿ ನಿಕಲ್ ಸೆಂಟ್ರಲ್ ಮೆಟಲ್ ಆಟಮ್ ಟ್ರಾನ್ಸಿಷನ್ ಮೆಟಲ್ಗೆ ಸರೌಂಡೆಡ್ ಬೈ ದ 4 ಕಾರ್ಬೋನಿಲ್ ಗ್ರೂಪ್ಸ್. ಓಕೆ, 4 ಕಾರ್ಬೋನಿಲ್ ಗ್ರೂಪ್ಸ್ ಏನಾಗಿದೆ, ನಿಕಲ್ ಟ್ರಾನ್ಸಿಷನ್ ಮೆಟಲ್ಗೆ ಸರೌಂಡ್ ಆಗಿದೆ, ವಿಚ್ ಈಸ್ ಹ್ಯಾವಿಂಗ್ ದ ಟೆಟ್ರಾಹೆಡ್ರಲ್ ಶೇಪ್. ಸೊ ನೀವು ಈ ರೀತಿ ಸ್ಟ್ರಕ್ಚರ್ ಅನ್ನ ಬರಿಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಎಕ್ಸಾಂಪಲ್ ವಿ ಹ್ಯಾವ್ pentacarbonyl ಐರನ್ ಅಂತ ಇದೆ. ಓಕೆ, ಸೊ ದಿಸ್ ಇಸ್ ವಾಟ್ FeCO 5 times ಪೆಂಟಾಕಾರ್ಬೋನಿಲ್ ಐರನ್ ಅಂತ ಇದೆ. ಸೊ ಈಗ ಇದರಲ್ಲಿ ಐರನ್ಗೆ ಆಕ್ಸಿಡೇಷನ್ ಸ್ಟೇಟ್ 0 ಇರುತ್ತೆ. ಸೊ ಈಗ ವಿಚ್ ಈಸ್ ಹ್ಯಾವಿಂಗ್ ದ ಶೇಪ್ ಟ್ರಿಗೋನಲ್ ಬೈಪಿರಮಿಡಲ್. ಟ್ರಿಗೋನಲ್ ಬೈಪಿರಮಿಡಲ್ ಅಂದ್ರೆ ಏನು, 2 ಕಾರ್ಬೋನಿಲ್ ಗ್ರೂಪ್ಸ್ ಆಕ್ಸಿಯಲ್ ಶೇಪ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ರಿಮೈನಿಂಗ್ 3 ಕಾರ್ಬೋನಿಲ್ ಗ್ರೂಪ್ಸ್ ಈಕ್ವಟೋರಿಯಲ್ ಪೊಸಿಷನ್ ಅಲ್ಲಿ ಪ್ರೆಸೆಂಟ್ ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ, ಟ್ರಿಗೋನಲ್ ಬೈಪಿರಮಿಡಲ್ ಶೇಪ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ದೆನ್ ನೆಕ್ಸ್ಟ್ ವಿ ಹ್ಯಾವ್ CrCO 6 times which is having the octahedral shape. Okay, so hexacarbonyl chromium anta innond example ide. So this is having the shape octahedral. Nodi chromium middle alli central metal atom which is surrounded by the 6 ligands. So that is carbonyl, 6 carbonyl groups. Okay, then next we have Mn2 CO 10 times. Okay, CO 10. So that is decacarbonyl dimanganese anta heltivi. Okay, decacarbonyl dimanganese. Okay, so here manganese is having the oxidation state 0 ಇರುತ್ತೆ. ಸೊ ಇಲ್ಲಿ Mn2 ಇರೋದ್ರಿಂದ Mn ಮಧ್ಯೆ ಒಂದು ಬಾಂಡ್ ಇರುತ್ತೆ. ಸೊ ಅಂಡ್ ಫಾರ್ ಈಚ್ ಮ್ಯಾಂಗನೀಸ್ ದರ್ ಈಸ್ ಸರೌಂಡಿಂಗ್ ಆಫ್ 5
ಕಾರ್ಬೋನಿಲ್ ಗ್ರೂಪ್ಸ್ ಅಟ್ಯಾಚ್ ಆಗಿರುತ್ತೆ. ಸೊ ಈ ರೀತಿ ನಾವು Mn2 CO10 ಟೈಮ್ಸ್ ಇರುವಂತ ಒಂದು ದ ಶೇಪ್ ಆಫ್ ದ ಮೆಟಲ್ ಕಾರ್ಬೋನಿಲ್ ವಿಲ್ ಬಿ ಲೈಕ್ ದಿಸ್. ಓಕೆ, ದೆನ್ ಇದರಲ್ಲಿ ದ ಮೆಟಲ್ ಕಾರ್ಬನ್ ಬಾಂಡ್ ಇನ್ ಮೆಟಲ್ ಕಾರ್ಬೋನಿಲ್, ಓಕೆ, ಮೆಟಲ್ ಮತ್ತೆ ಕಾರ್ಬನ್ ಬಾಂಡ್ ಇನ್ ಎ ಮೆಟಲ್ ಕಾರ್ಬೋನಿಲ್ಸ್ possess both a S and P character. ಓಕೆ, ಸೊ ಮೆಟಲ್ ಮತ್ತೆ ಸಿ ಮಧ್ಯೆ ಏನಿದೆ ನೋಡಿ ದಿಸ್ ಬಾಂಡ್. ಸೊ ನೋಡಿ ಇದು ಮೆಟಲ್ಲು ಮತ್ತೆ CO ಅಲ್ಲಿ ಕಾರ್ಬನ್ ಇದೆ ಅಲ್ವಾ, ಮೆಟಲ್ ಮತ್ತೆ ಸಿ ಮಧ್ಯೆ ಇರುವಂತ ಬಾಂಡ್ ಪೊಸೆಸ್ ಆಲ್ವೇಸ್ ಎಸ್ ಅಂಡ್ ಪಿ ಕ್ಯಾರೆಕ್ಟರ್ ಅನ್ನ ಪೊಸೆಸ್ ಮಾಡುತ್ತೆ. ಅಂಡ್ ದ MC ಬಾಂಡ್ ಈಸ್ ಫಾರ್ಮ್ಡ್ ಬೈ ದ ಡೊನೇಷನ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ದ ಕಾರ್ಬೋನಿಲ್ ಕಾರ್ಬನ್. ಸೊ ಕಾರ್ಬೋನಿಲ್ ಕಾರ್ಬನ್ ಅಲ್ಲಿ ಪ್ರೆಸೆಂಟ್ ಇರುವಂತಹ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಂದ ಏನಾಗುತ್ತೆ, ನಮಗೆ MC ಬಾಂಡ್ ಫಾರ್ಮೇಶನ್ ಆಗುತ್ತೆ ಇಂಟು ಎ ವೇಕೆಂಟ್ ಆರ್ಬಿಟಲ್ ಆಫ್ ದ ಮೆಟಲ್. The MC-P bond is formed by the donation of a pair of electrons from a filled d orbitals of metal into the vacant anti-bonding p star orbital of carbon monoxide. The metal to ligand bonding creates a synergic effect which strengthens the bond between CO and the metal. See ಇಲ್ಲಿ ನಮಗೆ ಇದು this is the metal. Okay, so the metal which is having the lone pair of electron and C carbonyl group na ನಾವು C triple bond O ಅಂತ ತಗೊಳ್ತೀವಿ. and carbon is also having one lone pair of electron. okay, so ಈಗ ಈ ಮೆಟಲ್ ಮತ್ತೆ ಕಾರ್ಬನ್ ಮಧ್ಯೆ ಏನಾಗುತ್ತೆ, there is a the donation of lone pair of electrons towards what the vacant d orbital metal ಅಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ ಅದಕ್ಕೆ ಡೊನೇಷನ್ ಆಗುತ್ತೆ. ಸೊ ಆದಾಗ ನಮ್ಗೆ ಮೆಟಲ್ ಮತ್ತೆ ಕಾರ್ಬನ್ ಮಧ್ಯೆ ಏನು ದ ಎಕ್ಸ್ಚೇಂಜ್ ಆರ್ ಡೊನೇಷನ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ, ಆ ಎಫೆಕ್ಟ್ ಅನ್ನ ನಾವೇನಂತ ಹೇಳ್ತೀವಿ, ಸಿನರ್ಜಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಂಡ್ ದಟ್ ಬಾಂಡ್ ವಿ ಕ್ಯಾನ್ ಕಾಲ್ ಇಟ್ ಅ ಸಿನರ್ಜಿಕ್ ಬಾಂಡಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ದ ಬಾಂಡ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಮೆಟಲ್ ಅಂಡ್ ದ ಕಾರ್ಬನ್ of the carbonyl group is called as synergic bond and the effect is called as synergic effect anta heltivi. okay, so that is about the metal carbonyls. so ee topic alli nimge define metal carbonyls, give examples anta keltare. so define metal carbonyls and give examples. so examples alli particular ag bandaga give the shapes of these metal carbonyls anta particular examples anne kelodrinda ಸೊ ನೀವು ಚೆನ್ನಾಗಿ ಇದನ್ನ ಸ್ಟ್ರಕ್ಚರ್ಸ್ ಆಫ್ ದ ಮೆಟಲ್ ಕಾರ್ಬೋನಿಲ್ಸ್ ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅಂಡ್ 1 ಮಾರ್ಕ್ ಅಲ್ಲಿ ಯು ಮೇ ಗೆಟ್ ದ ಕ್ವಶನ್ ಲೈಕ್ ಸಿನರ್ಜಿಕ್ ಎಫೆಕ್ಟ್ ಅಥವಾ ಸಿನರ್ಜಿಕ್ ಬಾಂಡಿಂಗ್ ಮೇಲೆ ನಿಮ್ಗೆ ಒಂದು ಕ್ವಶನ್ ಅನ್ನ ಕೇಳೋ ಚಾನ್ಸಸ್ ಇರುತ್ತೆ, ಆರ್ ಡಿಫೈನ್ ಸಿನರ್ಜಿಕ್ ಎಫೆಕ್ಟ್ ಅಂತಾನು ಕೇಳೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ಅಬೌಟ್ ದ ಮೆಟಲ್ ಕಾರ್ಬೋನಿಲ್ಸ್. ನೋಡಿ ಇಲ್ಲಿ ಎಕ್ಸಾಂಪಲ್ಸ್ ಫಾರ್ ಸ್ಟ್ರಕ್ಚರ್ಸ್ ಆಫ್ ಸಮ್ ಮೆಟಲ್ ಕಾರ್ಬೋನಿಲ್ಸ್. ನೋಡಿ ಫಸ್ಟ್ ಒನ್ nickel tetracarbonyl. so this is important for the exam which is having tetrahedral shape. then FeCO 5 times. okay, so pentacarbonyl iron trigonal bipyramidal shape irutte. then hexacarbonyl chromium octahedral shape irutte. and Mn2CO10 times. okay, decacarbonyl dimanganese anta heltivi. then CO2 CO8 times, so that is octacarbonyl dicobalt anta enide. so adanna you have to practice, the structure will be like this. okay, so these structures are the very very important for the exam point of view. the next topic we have applications of coordination compounds. see iga if based on the for which how many marks they are asking the applications, no, based on that directly you can write the point wise na ನೀವು ಬರಿಬಹುದು and in depth ಹೋದಾಗ. so the first application we have the coordination compounds are used in extraction of metals ಅಲ್ಲಿ ಯೂಸ್ ಮಾಡ್ತಾರೆ. extraction of metals ಅಂದ್ರೆ ಏನು, ಮೆಟಲರ್ಜಿ ಪ್ರೋಸೆಸ್ ನ ನಾವು ಅದರಲ್ಲಿ ಕನ್ಸಿಡರ್ ಮಾಡಬಹುದು. then second point analytical chemistry ಅಲ್ಲಿ coordination compounds ಅನ್ನ ಯೂಸ್ ಮಾಡ್ತಾರೆ, ಮತ್ತೆ biological importance ಅಲ್ಲಿ ಯೂಸ್ ಮಾಡ್ತಾರೆ. ಮೆಡಿಸಿನಲ್ ಫೀಲ್ಡ್ ಅಲ್ಲೂ ಸಹ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಯೂಸಸ್ ಇರುತ್ತೆ. ಅಂಡ್ ಇನ್ ಎಲೆಕ್ಟ್ರೋಪ್ಲೇಟಿಂಗ್ ಪ್ರೋಸೆಸ್ ಅಲ್ಲೂ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಯೂಸ್ ಇರುತ್ತೆ. ದೆನ್ ಫಾರ್ ಎಸ್ಟಿಮೇಷನ್ ಆಫ್ ಹಾರ್ಡ್ನೆಸ್ ಆಫ್ ವಾಟರ್ ಪ್ರೋಸೆಸ್ ಅಲ್ಲೂ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ರೋಲ್ ಇರುತ್ತೆ. ಅಂಡ್ ಆಲ್ಸೋ ಇನ್ ಮಾಡಿಫೈಯಿಂಗ್ ದ ರೆಡಾಕ್ಸ್ ಬಿಹೇವಿಯರ್ ಆಫ್ ದ ಮೆಟಲ್ ಅಯಾನ್ಸ್. ಸೊ ಈ ಇದರಲ್ಲೂ ಸಹ ಈ ಫೀಲ್ಡ್ ಅಲ್ಲೂ ಸಹ ಏನಿರುತ್ತೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಯೂಸಸ್
ತುಂಬಾನೇ ಇರುತ್ತೆ. ಸೊ ಈಗ ವಿ ವಿಲ್ ಡಿಸ್ಕಸ್ ಒನ್ ಬೈ ಒನ್ ವಾಟ್ ಆರ್ ದ ಯೂಸಸ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇನ್ ಡೀಟೇಲ್. ಸೊ ಈಗ ಫಸ್ಟ್ ಒನ್ಗೆ ಬರೋಣ. ದ ಫಸ್ಟ್ ಒನ್ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡೋದಾದ್ರೆ, ದ ಫಸ್ಟ್ ಒನ್ ವಿ ಹ್ಯಾವ್ in qualitative analysis. Okay, so qualitative analysis and qualitative and quantitative analysis anta barutte. So qualitative and quantitative analysis, qualitative and ಕ್ವಾಂಟಿಟೇಟಿವ್ ಅನಾಲಿಸಿಸ್. ಸೊ ಎರಡು ಮೆಥಡ್ ಅಲ್ಲೂ ಸಹ ಏನಿದೆ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ರೋಲ್ ತುಂಬಾನೇ ಇದೆ. ಸಿ ಯೂಶುವಲಿ ದ ಫಾರ್ಮೇಶನ್ ಆಫ್ ದ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಏನಿರುತ್ತೆ ಬೈ ಯೂಸಿಂಗ್ ಎ ಸೂಟಬಲ್ ರಿಯೇಜೆಂಟ್ಸ್ ವೆರಿ ಎಫೆಕ್ಟಿವ್ಲಿ. See, the first use is what? From in qualitative and quantitative analysis. Qualitative and quantitative analysis ಅಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ಯೂಶುವಲಿ ನಮಗೆ ಕ್ವಾಲಿಟೇಟಿವ್ ಅಂತ ಅಂದ್ರೆ ಏನು, ಬೈ ಇನ್ ಆರ್ಡರ್ ಟು ಫೈಂಡ್ ಔಟ್ ದ ವಿಚ್ ಇನ್ ಎ ಗಿವನ್ ಕಾಂಪೌಂಡ್ಸ್, ಕೊಟ್ಟಿರುವಂಥ ಕಾಂಪೌಂಡ್ಸ್ ಅಲ್ಲಿ ನಮಗೆ ಯಾವ ರ್ಯಾಡಿಕಲ್ಸ್ ಪ್ರೆಸೆಂಟ್ ಇದೆ, ಬೈ ಡೂಯಿಂಗ್ ಸಾಲ್ಟ್ ಅನಾಲಿಸಿಸ್ ಮಾಡೋದ್ರ ಮುಖಾಂತರ ನಾವೇನು ಕ್ಯಾಟಿಯಾನ್ಸ್ ಮತ್ತು ಆನಿಯಾನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಿದ್ದೀವಿ. ಅದರಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆಸ್ ಎ ರಿಯೇಜೆಂಟ್ಸ್ ಆಗಿ, ಆಸ್ ಎ ಸಿಂಪಲ್ ರಿಯೇಜೆಂಟ್ಸ್ ಆಗಿ ಆ್ಯಡ್ ಮಾಡೋದ್ರ ಮುಖಾಂತರ, ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಂ ಫೆರಿಸೈನೈಡ್, ಪೊಟ್ಯಾಷಿಯಂ ಫೆರೋಸೈನೈಡ್, ಓಕೆ. ಸೊ ಈ ಥರ ರಿಯೇಜೆಂಟ್ಸ್ ಅನ್ನ ಆ್ಯಡ್ ಮಾಡೋದ್ರ ಮುಖಾಂತರ ವಿಚ್ ರ್ಯಾಡಿಕಲ್ಸ್ ಆರ್ ಪ್ರೆಸೆಂಟ್ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಅದೇ ಥರ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ ಬಂದಾಗ ಅಮೌಂಟನ್ನ ಫೈಂಡ್ ಔಟ್ ಮಾಡೋ ಎಕ್ಸ್ಪೆರಿಮೆಂಟ್ಸ್ ಏನಿರುತ್ತೆ, ದೇರ್ ಆಲ್ಸೋ ವಿ ಆರ್ ಯೂಸಿಂಗ್ ವಾಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆಸ್ ಎ ಸಿಂಪಲ್ ರಿಯೇಜೆಂಟ್ಸ್ ಆಗಿ ಯೂಸ್ ಮಾಡ್ತೀವಿ. ಓಕೆ. ಸೊ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಬಂದಾಗ ಡಿಟೆಕ್ಷನ್ ಆಫ್ ಕ್ಯಾಟಿಯಾನ್ಸ್ ಅಂಡ್ ಆನಿಯಾನ್ಸ್ ಇಂದ ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಹೇಳ್ಬೋದು. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಎಕ್ಸಾಂಪಲ್ಸ್ನ ತಗೊಳ್ಳೋದಾದ್ರೆ EDTA ಇರ್ಬೋದು. ಓಕೆ, EDTA ಮತ್ತೆ DMG. ಸೊ DMG ಅಂದ್ರೆ ಡೈಮಿಥೈಲ್ ಗ್ಲೈಆಕ್ಸೈಮ್ ಅಂತ ಹೇಳ್ತೀವಿ. ಮತ್ತೆ ನೆಕ್ಸ್ಟು ಆಲ್ಫಾ ನೈಟ್ರಸೋ, ಆಲ್ಫಾ ನ್ಯಾಫ್ತಾಲ್, ಆಲ್ಫಾ ನ್ಯಾಫ್ತಾಲ್ ಅನ್ನೋ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಏನ್ ಮಾಡ್ತೀವಿ ನಾವು ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ಕ್ಯುಪ್ರಾನ್. ಓಕೆ, ಕ್ಯುಪ್ರಾನ್ ರಿಯೇಜೆಂಟ್ ಅನ್ನು ಸಹ ನಾವು ಏನ್ ಮಾಡ್ತೀವಿ ಫಾರ್ ದ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಲ್ಲಿ ಯೂಸ್ ಮಾಡ್ತೀವಿ ಇನ್ ಆರ್ಡರ್ ಟು ಫೈಂಡ್ ಔಟ್ ದ ವಿಚ್ ಡಿಟೆಕ್ಷನ್ ಆಫ್ ಕ್ಯಾಟಿಯಾನ್ಸ್ ಅಂಡ್ ಆನಿಯಾನ್ಸ್ ಪ್ರೆಸೆಂಟ್ ಇನ್ ಎ ಗಿವನ್ ಕಾಂಪೌಂಡ್ಸ್. ಸೊ ದೆನ್ ಸೆಕೆಂಡ್ ಒನ್ ವಿ ಹ್ಯಾವ್ ಇನ್ ಬಯಾಲಜಿಕಲ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನಮಗೆ ವೈಟಲ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಅಂದ್ರೆ, ಸೊ ದ ಫಸ್ಟ್ ರೋಲ್ ಇಸ್ ದ ಪಿಗ್ಮೆಂಟ್ ವಿಚ್ ಇಸ್ ಕಾಲ್ಡ್ ಆಸ್ ಕ್ಲೋರೋಫಿಲ್. ಓಕೆ, ದ ಪಿಗ್ಮೆಂಟ್ ವಿಚ್ ಇಸ್ ಕಾಲ್ಡ್ ಆಸ್ chlorophyll, so which is responsible for the photosynthesis. So chlorophyll is the responsible for what? Photosynthesis process. So ಈ chlorophyll ಏನಿದೆ, ಸೊ ಇದರಲ್ಲಿ ಫೋಟೋಸಿಂಥಸಿಸ್ ಪ್ರೋಸೆಸ್ ಅಲ್ಲಿ ಕ್ಲೋರೋಫಿಲ್ ಅಲ್ಲಿ ದೆರ್ ಈಸ್ ಎ ಪ್ರೆಸೆನ್ಸ್ ಆಫ್ ಮೆಗ್ನೀಷಿಯಂ ಅಯಾನ್. ಓಕೆ, ಮೆಗ್ನೀಷಿಯಂ ಅಯಾನ್. ಸೊ ದಿಸ್ ವಿಲ್ ಆಕ್ಟ್ಸ್ ಆಸ್ ವಾಟ್, ಆಸ್ ಎ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಮೆಗ್ನೀಷಿಯಮ್ ಇಸ್ ಸರೌಂಡೆಡ್ ಬೈ ದ ರಿಂಗ್ಸ್ ಇಂದ ಸರೌಂಡ್ ಆಗಿರುತ್ತೆ, 5 ಮೆಂಬರ್ಡ್ ರಿಂಗ್ಸ್ ಇಂದ. ಸೊ ಅದನ್ನ ಕ್ಲೋರೋಫಿಲ್ ಅಂತ ಹೇಳ್ತೀವಿ. ಸೊ ಕ್ಲೋರೋಫಿಲ್ ಅಂತ ಅಂದ್ರೆ ಸೊ ವಿಚ್ ಇಸ್ ಮೇಡ್ ಬೈ ಮೆಗ್ನೀಷಿಯಮ್ ಇಸ್ ಸರೌಂಡೆಡ್ ಬೈ ದ ರಿಂಗ್ಸ್. ಸೊ here that we can call it as coordination complex. So that will play an important role in the photosynthesis process anta ನಾವು ಹೇಳ್ಬೋದು. Then second one we have hemoglobin ಅಲ್ಲಿ. Okay, so hemoglobin ಅಲ್ಲಿ, so there is a presence of a pigment, we call it as iron. Okay, hemoglobin ಅಲ್ಲಿ ನಮಗೆ ಐರನ್ ಪ್ರೆಸೆಂಟ್ ಇರುತ್ತೆ. ಸೊ hemoglobin is a red pigment which is present in the blood. So ಅದರಲ್ಲಿ ಐರನ್ ಮೆಟಲ್ ಪ್ರೆಸೆಂಟ್ ಇರುತ್ತೆ. ಸೊ ವಿಚ್ ವಿಲ್ ಆಕ್ಟ್ಸ್ ಆಸ್ ಎ ಕಾಂಪ್ಲೆಕ್ಸ್ ಇನ್ ದ ಬ್ಲಡ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್ ಯೂಸ್ ಆಫ್ ದ biological importance. Then next vitamin B12. Okay, vitamin
B12 ಏನಿದೆ, ವಿಟಮಿನ್ B12 ಮತ್ತು ಸಯನೋಕೋಬಲಮೈನ್, then anti-pernicious anemia factor. So ಇದ್ರಲ್ಲೆಲ್ಲ we can choose the coordination compound. ನಮಗೆ ಕೋಬಾಲ್ಟ್ ಇರೋದನ್ನ ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ವಿಟಮಿನ್ B12 ಅಲ್ಲಿ, ಸಯನೋಕೋಬಲಮೈನ್ ಅಲ್ಲಿ ಮತ್ತೆ ಆಂಟಿ ಪರ್ನಿಷಿಯಸ್ ಅನೀಮಿಯಾ ಫ್ಯಾಕ್ಟರ್ ಅಲ್ಲಿ ಕೋಬಾಲ್ಟ್ ಅಯಾನ್ ಆರ್ ಮೆಟಲ್ ಪ್ರೆಸೆಂಟ್ ಇರೋದನ್ನ ವಿ ಕ್ಯಾನ್ ಸಿ. ಸೊ ದೇರ್ ಕೋಬಾಲ್ಟ್ ವಿಲ್ ಆಕ್ಟ್ಸ್ ಆಸ್ ವಾಟ್, ಕಾಂಪ್ಲೆಕ್ಸ್ ಆಗಿ ಆಕ್ಟ್ ಮಾಡೋದ್ರಿಂದ. ಸೊ ಇನ್ ಬಯಾಲಜಿಕಲ್ ಫೀಲ್ಡ್ ಅಲ್ಲೂ ಸಹ coordination compounds role, there is a wide range of uses are there in the biological field. And also next we have the foremost important biological importance with the coordination compounds is, so the enzymes like, okay, enzymes like carboxypeptidase, okay, and here this carboxypeptidase will act as a catalyst, in biological system. Okay, so carboxypeptidase ಏನಿದೆ, ಸೊ ಎಂಜೈಮ್, ಆ ಎಂಜೈಮ್ ಅಲ್ಲಿ ನಮಗೆ ಕೆಟಲಿಸ್ಟ್ ಪ್ರೆಸೆಂಟ್ ಇರೋದ್ರಿಂದ, ಸೊ ದಟ್ ವಿಲ್ ಆಕ್ಟ್ಸ್ ಆಸ್ ಎ interact as what, coordination compound, so which is helpful in biological system. So ಈ ರೀತಿ biological field ಅಲ್ಲಿ there are so many coordination compounds which are having a vital role. So then next field ಬಂದಾಗ, that is third one, metallurgy, extraction of metals ಅಂತ ಏನು ಹೇಳಿದೆ. So metallurgy, it is a process of extraction of metals ಅಲ್ವಾ. ಸೊ ಈಗ ಈ ಮೆಟಲರ್ಜಿ ಪ್ರೋಸೆಸ್ ಅಲ್ಲಿ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಸಚ್ ಆಸ್ ಸಿಲ್ವರ್ ಇರ್ಬೋದು ಅಥವಾ ಗೋಲ್ಡ್ ಇರ್ಬೋದು. ಓಕೆ, ಸೊ in the extraction of silver and gold there is a use of the complex formation. So always gold ಏನ್ ಮಾಡುತ್ತೆ, it is combined with the cyanide in the presence of, okay, gold is combined with what, cyanide, in presence of oxygen and water to form coordination compound, coordination entity, not coordination entity is formed such as AuCN twice minus, which is called as aqueous solution is hydrometallurgy. Aqueous solution in ಹೈಡ್ರೋಮೆಟಲರ್ಜಿ ಅಂತ ಹೇಳ್ತೀವಿ. ಓಕೆ, ಸೊ ನಮ್ಮಿಂದ ಮ್ಯಾನುಫ್ಯಾಕ್ಚರ್ ಆಫ್ ಗೋಲ್ಡ್ ಮಾಡುವಾಗ ಏನಾಗುತ್ತೆ, ಸೈನೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಸೈನೈಡು ಗೋಲ್ಡ್ ಜೊತೆ ರಿಯಾಕ್ಷನ್ ಆದಾಗ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂಡ್ ವಾಟರ್, ಸೊ ಅದೇನ್ ಮಾಡುತ್ತೆ, ಕೋಆರ್ಡಿನೇಷನ್ ಎಂಟಿಟಿನ ಫಾರ್ಮೇಶನ್ ಮಾಡುತ್ತೆ. ಸೊ ದಟ್ ಈಸ್ ಡೈಸೈನೋ ಗೋಲ್ಡ್ ಅಂತ. ಸೊ ವಿಚ್ ಇಸ್ ಕಾಲ್ಡ್ ಆಸ್ ಎ ಹೈಡ್ರೋಮೆಟಲರ್ಜಿ ಅಂತ ಹೇಳ್ತೀವಿ ಆ ಪ್ರೋಸೆಸ್ನ. ಆ್ಯಂಡ್ ಇದರಲ್ಲಿ ನಾವು ಗೋಲ್ಡನ್ನ ಯಾವ ರೀತಿ ಸಪ್ರೇಟ್ ಮಾಡ್ತೀವಿ ಅಂತ ಅಂದರೆ, ಬೈ ಆ್ಯಡಿಂಗ್ ಜಿಂಕ್. ಸೊ ಜಿಂಕ್ ಸೊಲ್ಯೂಷನನ್ನು ಇದಕ್ಕೆ ಆ್ಯಡ್ ಮಾಡೋದ್ರ ಮುಖಾಂತರ ನಾವು ಈ ಸಯನೈಡನ್ನ ಏನು ಮಾಡ್ತೀವಿ, ರಿಮೂವ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ರಿಫೈನಿಂಗ್ ಆಫ್ ಮೆಟಲ್ಸ್ ಪ್ರೋಸೆಸ್ಸಲ್ಲಿ ಇನ್ನೊಂದು ಮೆಟಲರ್ಜಿಕಲ್ ಪ್ರೋಸೆಸ್ ರಿಫೈನಿಂಗ್ ಆಫ್ ಮೆಟಲ್. ಸೊ ಈ ಪ್ರೋಸೆಸ್ಸಲ್ಲಿ ಸೊ ನಿಕಲ್ ಟೆಟ್ರಾ ಕಾರ್ಬೋನಿಲ್ ಕಾಂಪ್ಲೆಕ್ಸ್ ಅನ್ನ ಯೂಸ್ ಮಾಡ್ತಾರೆ, ಯೂಸ್ ಮಾಡ್ತಾರೆ ಇನ್ ಆರ್ಡರ್ ಟು ಗೆಟ್ ವಾಟ್, ಪ್ಯೂರ್ ಫಾರ್ಮ್ ಆಫ್ ದ ನಿಕಲ್. ಸೊ ಹಿಯರ್ ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ಮಾಂಡ್ಸ್ ಪ್ರೋಸೆಸ್ ಅಂತ ಹೇಳ್ತೀರಿ. ಸೊ ಇದರಲ್ಲಿ ದಿಸ್ ಪ್ರೋಸೆಸ್ ವಿ ಕಾಲ್ಡ್ ಆಸ್ ವಾಟ್, ದ ಪ್ರೋಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಪ್ಯೂರ್ ನಿಕಲ್ ಫ್ರಮ್ ದ ನಿಕಲ್ ಟೆಟ್ರಾ ಕಾರ್ಬೋನಿಲ್ ಇಸ್ ಕಾಲ್ಡ್ ಆಸ್ ವಾಟ್, ಮಾಂಡ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಅನದರ್ ಯೂಸ್ ಆಫ್ ವಾಟ್, coordination compound under metallurgy process. So then next we have, so this one completed. Then next we have estimation of hardness of water anta barutte. Estimation of hardness.
ಹಾರ್ಡ್ನೆಸ್ ಆಫ್ ವಾಟರ್ ಅಂತ. ಸೊ ಎಸ್ಟಿಮೇಷನ್ ಆಫ್ ಹಾರ್ಡ್ನೆಸ್ ಆಫ್ ವಾಟರ್ ಅಂತ ಅಂದರೆ ರಿಮೂವಲ್ ಆಫ್ ಹಾರ್ಡ್ನೆಸ್ ಫ್ರಮ್ ದ ವಾಟರ್ which is having the ions such as magnesium ions, magnesium ಮತ್ತೆ ಕ್ಯಾಲ್ಶಿಯಂ ions ಏನಿರುತ್ತೆ, these are the ions are responsible for the hardness of the water. ಸೊ ಇದರಲ್ಲಿ ಏನು ಮಾಡ್ತೀವಿ, ಈ ಹಾರ್ಡ್ನೆಸ್ ಆಫ್ ದ ವಾಟರ್ ನ ರಿಮೂವ್ ಮಾಡೋದಕ್ಕೆ ಕಾಂಪ್ಲೆಕ್ಸ್ EDTA ಯೂಸ್ ಮಾಡ್ತಾರೆ, EDTA ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಜಸ್ಟ್ ಬಿಕಾಸ್ ಆಫ್ ದ ಅಡಿಷನ್ ಆಫ್ EDTA ಏನಾಗುತ್ತೆ, ಸೊ ದಿಸ್ ಹಾರ್ಡ್ ಅಯಾನ್ಸ್ ಸಚ್ ಆಸ್ ಮೆಗ್ನೀಷಿಯಂ ಮತ್ತೆ ಕ್ಯಾಲ್ಶಿಯಮು ರಿಮೂವ್ ಆಗ್ತಾ ಹೋಗುತ್ತೆ. ದೆನ್ ಅಂಡ್ ಅನದರ್ ನೆಕ್ಸ್ಟ್ ಯೂಸ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆಸ್ ಎ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ಆಸ್ ಎ ಕೆಟಲಿಸ್ಟ್ಸ್ ಆಗಿ ಯೂಸ್ ಮಾಡ್ತಾರೆ, ಎಸ್ಪೆಷಲಿ ವಿಲ್ಕಿನ್ಸನ್ಸ್ ಕೆಟಲಿಸ್ಟ್, which is very very important for exam. Wilkinson's catalyst, so which is having the formula PH3P tries RHCl. So this is the formula for what Wilkinson's catalyst. This you should know. Okay, so ಇದರಲ್ಲಿ RH ಏನು ಸೆಂಟ್ರಲ್ ಮೆಟಲ್ ಆಟಮ್ ರೋಡಿಯಂ ಅಂತ ಹೇಳ್ತೀವಿ. ಸೊ ಇದನ್ನ ವಿಲ್ಕಿನ್ಸನ್ಸ್ ಕೆಟಲಿಸ್ಟ್ ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಹೈಡ್ರೋಜಿನೇಷನ್ ಆಫ್ ಆಲ್ಕೀನ್ಸ್. ಸೊ ಆಲ್ಕೀನ್ಸ್ ಹೈಡ್ರೋಜಿನೇಷನ್ ಆಫ್ ಆಲ್ಕೀನ್ಸ್ ಪ್ರೋಸೆಸ್ ಅಲ್ಲಿ ಈ ವಿಲ್ಕಿನ್ಸನ್ಸ್ ಕೆಟಲಿಸ್ಟ್ ನ ಯೂಸ್ ಮಾಡ್ತಾರೆ, ವಿಚ್ ಇಸ್ ಎ ಕೋಆರ್ಡಿನೇಷನ್ ಕಾಂಪೌಂಡ್. ಓಕೆ, ಸೊ ದೆನ್ ನೆಕ್ಸ್ಟ್ ಇನ್ನೊಂದು ಮೆಥಡ್ ಯಾವುದು ಅಂದ್ರೆ ಎಲೆಕ್ಟ್ರೋಪ್ಲೇಟಿಂಗ್ ಪ್ರೋಸೆಸ್ ಅಲ್ಲೂ ಏನ್ ಮಾಡ್ತಾರೆ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ಯೂಸ್ ಮಾಡ್ತಾರೆ. ಸೊ ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಅಂದ್ರೆ ಆಲ್ಸೋ ಕಾಲ್ ಇಟ್ ಆಸ್ ಎಲೆಕ್ಟ್ರೋಕೆಮಿಕಲ್ ಡಿಪೋಸಿಷನ್ ಅಂತಾನು ಹೇಳ್ತೇವೆ. ಸೊ ಯಾವ್ದಾದ್ರು ಮೆಟಲ್ಸ್ಗೆ ನಾವು ಪ್ಲೇಟಿಂಗ್ ಮಾಡಬೇಕು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸಿಲ್ವರ್ ಅಥವಾ ಗೋಲ್ಡ್ಗೆ ಪ್ಲೇಟಿಂಗ್ ಮಾಡಬೇಕು ಅಂತ ಅಂದ್ರೆ, ಇನ್ ಆರ್ಡರ್ ಟು ಗೆಟ್ ಎ ವೆರಿ ಸ್ಮೂತಿ ಮತ್ತೆ ಈವನ್ ಫಾರ್ಮೇಶನ್ ಆಫ್ ಗೋಲ್ಡ್ ಮತ್ತೆ ಸಿಲ್ವರ್ ಬೇಕು ಅಂತ ಅಂದ್ರೆ ಸಿಲ್ವರ್ ಸೈನೈಡ್ ಮತ್ತೆ ಗೋಲ್ಡ್ ಸೈನೈಡ್ ಫಾರ್ಮ್ ಅಲ್ಲಿ ಏನ್ ಮಾಡ್ತಾರೆ, ಸಿಂಪಲ್ ಮೆಟಲ್ ಅಯಾನ್ಸ್ ನ ಕೋಟ್ ಮಾಡೋದ್ರ ಮುಖಾಂತರ ಸಿಲ್ವರ್ ಮತ್ತೆ ಗೋಲ್ಡ್ಗೆ ಆ ಸ್ಮೂತಿಂಗ್ ಪ್ರಾಪರ್ಟಿ ಬರೋ ತರ ಏನ್ ಮಾಡ್ತಾರೆ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ಯೂಸ್ ಮಾಡ್ತಾರೆ. ಓಕೆ, ಅಂಡ್ ನೆಕ್ಸ್ಟ್ ಒನ್ ವಿ ಹ್ಯಾವ್ ಫೋಟೋಗ್ರಫಿ. ನೆಕ್ಸ್ಟ್ ಯೂಸ್ ಇಸ್ ಫೋಟೋಗ್ರಫಿ. ಸೊ ಯಾವ ರೀತಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ಫೋಟೋಗ್ರಫಿ ಮೆಥಡ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ಸೊ ಇನ್ ಆರ್ಡರ್ ಟು ಡೆವಲಪ್ ಎ ಫಿಲಮ್ by washing with a hypo solution which dissolves in undecomposed silver bromide to form a complex. Okay, so for example ಇದು ಫೋಟೋಗ್ರಫಿ ಕ್ಯಾಮರಾಸ್ ಅಲ್ಲಿ ಏನು ತಿನ್ ಫಿಲ್ಮ್ಸ್ ಲೈಕ್ ತಿನ್ ಗ್ಲಾಸಸ್ ಇರುತ್ತೆ. ಸೊ ಅದರಿಂದ ನಮಗೆ ಏನು ಪ್ಯೂರ್ ಫಾರ್ಮ್ ಆಫ್ ಪಿಕ್ಚರ್ಸ್ ಅಪಿಯರ್ ಆಗಬೇಕು. ಸೊ ಅದನ್ನ ಏನ್ ಮಾಡ್ತಾರೆ, ಬೈ ಮೇಕಿಂಗ್ ಎ ಕೋಟಿಂಗ್. ಓಕೆ, ಕೋಟಿಂಗ್ ಮಾಡೋದ್ರ ಮುಖಾಂತರ ವಿತ್ ಸಿಲ್ವರ್ ಬ್ರೋಮೈಡ್ ಅಂಡ್ ಸೋಡಿಯಂ ಥಯೋಸಲ್ಫೇಟ್ Na2S2O3 ಇಂದ ಕೋಟ್ ಮಾಡೋದ್ರ ಮುಖಾಂತರ ಏನಾಗುತ್ತೆ, ಸೊ ನಮಗೆ thin form of films are formed by forming the product like Na3Ag S2O3 twice ಮತ್ತೆ NaBr. ಓಕೆ, ಸೊ ಈ ರೀತಿ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ. ಆಗ ವೆನ್ ಇನ್ ಎ ಫೋಟೋಗ್ರಫಿ ಇದರಲ್ಲಿ ಆರ್ಟಿಕಲ್ಸ್ ಕ್ಯಾನ್ ಬಿ ದ ಫಿಲ್ಮ್ ಇಸ್ ಫಿಕ್ಸ್ಡ್ ವಿತ್ ವಾಷಿಂಗ್ ವಿತ್ ಹೈಪೋ ಸೊಲ್ಯೂಷನ್ ಸಚ್ ಆಸ್ ಸಿಲ್ವರ್ ಬ್ರೋಮೈಡ್ ಮತ್ತೆ ಸೋಡಿಯಂ ಥಯೋಸಲ್ಫೇಟ್ ಜೊತೆ ಕಂಬೈನ್ ಮಾಡಿ ಈ ಸೊಲ್ಯೂಷನ್ ಇಂದ ಆ ಫಿಲ್ಮ್ ಅನ್ನ ವಾಶ್ ಮಾಡಿದ್ರೆ, ಸೊ ನಮ್ಗೆ ಏನಾಗುತ್ತೆ, ಪ್ಯೂರ್ ಲೈಕ್ ವೆರಿ ಕ್ಲಿಯರ್ಡ್ ಕಟ್ ಪಿಕ್ಚರ್ಸ್ ಅನ್ನ ನಾವು ನೋಡ್ಬೋದು. ಸೊ ಅಲ್ಲಿ ಸಹ ನಮ್ಗೆ ಇಲ್ಲಿ ವಾಟ್ ಎವರ್ ದ ಪ್ರಾಡಕ್ಟ್ ಇಸ್ ಫಾರ್ಮ್ಡ್ ನೋ, ಸೊ ದಿಸ್ ಪ್ರಾಡಕ್ಟ್, okay, so this product will act as what, like washing solution, so which is a coordination compound anta helbodu. Okay, so ee riti coordination compounds are having a wide range of roles in all the fields anta helbodu, like in biological field alli ide, metallurgy field alli ide, as a catalyst agi act ಮಾಡುತ್ತೆ, ಮತ್ತೆ in the estimation of hardness of water process alli, electroplating process alli, photography method alli, and also in qualitative and quantitative analysis ಅಲ್ಲಿ, biological process ಅಲ್ಲಿ there are so many coordination compounds are helpful for us in a wide range. So these are the very very important uses of the coordination compounds. So with this
ವಿ ಕಂಪ್ಲೀಟೆಡ್ ದಿಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಚಾಪ್ಟರ್. ಸೊ ನೋಡಿ, ಈ ಚಾಪ್ಟರ್ ಅಲ್ಲಿ ನಿಮಗೆ ವಾಟ್ ಎವರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ದೆಲ್ ಆಸ್ಕ್ ಅಂತ ಅಂದ್ರೆ, ಸಿ ಯು ಶುಡ್ ನೋ the first thing is you should know the types of ligands. ಓಕೆ, ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಯಾವುದು ಅಂತ ನಿಮಗೆ ಗೊತ್ತಿರಬೇಕು ವಿತ್ ದ ಎಕ್ಸಾಂಪಲ್ಸ್. ದೆನ್ ನಾಮಿನಿಕ್ಲೇಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಯು ವಿಲ್ ಗೆಟ್ ಒನ್ ಕ್ವಶನ್. ನೇಮಿಂಗ್ ಅಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಮತ್ತೆ ವರ್ನರ್ಸ್ ಥಿಯರಿ. ಓಕೆ, ವರ್ನರ್ಸ್ ಥಿಯರಿ ಕಲಿಬೇಕು. ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ ಮತ್ತೆ ಲಿಮಿಟೇಷನ್ಸ್. ಓಕೆ, ಪಾಸ್ಟುಲೇಟ್ಸ್ ಮತ್ತೆ ಲಿಮಿಟೇಷನ್ಸ್. ಸೊ ದೆನ್ ಅದಾದ್ಮೇಲೆ ವರ್ನರ್ಸ್ ಥಿಯರಿ ಆದ್ಮೇಲೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಬರುತ್ತೆ. ಅದರಲ್ಲಿ ನಿಮಗೆ ಸ್ಪ್ಲಿಟಿಂಗ್ ಅಪ್ ಆಫ್ ಡಿ ಆರ್ಬಿಟಲ್ಸ್ ಇನ್ ಆಕ್ಟಾಹೆಡ್ರಲ್ ಮತ್ತೆ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್. ಆಕ್ಟಾಹೆಡ್ರಲ್ ಅಂಡ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಯಾವ ತರ ಸ್ಪ್ಲಿಟಿಂಗ್ ಆಗುತ್ತೆ ವಿತ್ ಎಕ್ಸ್ಪ್ಲನೇಷನ್ ಗೊತ್ತಿರಬೇಕು. ಮತ್ತೆ ಕಲರ್ ಗೊತ್ತಿರಬೇಕು. ಅಂಡ್ ಆಲ್ಸೋ ವಿ ಬಿ ಟಿ ಥಿಯರಿ ಬರುತ್ತೆ. ಸೊ ವಿ ಬಿ ಟಿ ಥಿಯರಿಯಲ್ಲಿ ನಿಮಗೆ ಶೇಪ್ಸ್ ಆಫ್ ದ ಕಾಂಪೌಂಡ್ಸು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಿರುತ್ತೆ, ಮತ್ತೆ ಲೈಕ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಶೇಪ್ಸ್ ಏನಿರುತ್ತೆ. ಸೊ ಆ ಕಾನ್ಸೆಪ್ಟು ಯು ಹ್ಯಾವ್ ಟು ಜಸ್ಟ್ ತರೋ ವಿತ್ ದಟ್. ಸೊ ದೆನ್ ನೆಕ್ಸ್ಟ್ ಬಂದಾಗ ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ನೋಡಿ, ಇದು ಇನ್ನರ್ ಆರ್ಬಿಟಲ್ ಅಥವಾ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಗೊತ್ತಿರಬೇಕು. ಸೊ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಯಾವುದು, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ಸೊ ನೋಡಿ, ಈ ಚಾಪ್ಟರ್ ಅಲ್ಲಿ ಅಟ್ ಲೀಸ್ಟ್ ಇಫ್ ಯು ತರೋ ದೀಸ್ ಕಾನ್ಸೆಪ್ಟ್ಸ್ ನೋ, definitely you can score good marks in this chapter. So with this we completed coordination compounds full topic. So thank you.